ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೆ ವಾಸ್ತು ವಿಚಾರವಾಗಿ ಕಿಚನ್ ಅಡುಗೆ ಮನೆ ಎಲ್ಲಿರಬೇಕು ಏನೋ ಅನ್ನೋದ್ರ ಬಗ್ಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಅಡುಗೆ ಮನೆ ಬಂದು ಯಾವಾಗಲೂ ಸೌತ್ ಈಸ್ಟ್ ಆಗ್ನೇಯದಲ್ಲಿ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಆಗ್ನೇಯದಲ್ಲಿದ್ದಾಗ ಆ ಮನೆಯಲ್ಲಿ ಒಂದು ಐಶ್ವರ್ಯ ಅಂಥದ್ದು ತುಂಬ ತುಳುಕ್ತಾ ಇರುತ್ತೆ. ಬಿಕಾಸ್ ದಟ್ ಈಸ್ ಫಾರ್ಚೂನ್ ಪ್ಲೇಸ್, ವೆಲ್ತ್ ಪ್ಲೇಸ್. ಅಲ್ಲಿ ಶುಕ್ರ ಅಧಿಪತಿ ಆಗಿರೋದ್ರಿಂದ ಹಣಕಾಸು ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಬಿಟ್ಟು ನೋಡಿ, ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ಒಂದೇ ಸ್ಲ್ಯಾಬಲ್ಲಿ ಸುಮಾರು ಮನೆಗಳಲ್ಲಿ ನಾವು ನೋಡಿರ್ತಕ್ಕಂಥದ್ದು ಸ್ಟವ್ ಒಂದೇ ಕಡೆ ಇರುತ್ತೆ ಮತ್ತು ಶಿಂಕು ಕೂಡ ಒಂದೇ ಸ್ಲ್ಯಾಬಲ್ಲಿರುತ್ತೆ. ಆ ಥರ ಬರಬಾರ್ದು. ಆ ಥರ ಬಂದಾಗ ಆ ಮನೆಯಲ್ಲಿ ಒಂದು ಆರೋಗ್ಯ ಸಮಸ್ಯೆ ಬರ್ತಕ್ಕಂಥದ್ದು ಇರ್ಬೋದು, ಅಥವಾ ಹಣಕಾಸು ಸಮಸ್ಯೆ ಬರ್ತಕ್ಕಂಥದ್ದು ಇರ್ಬೋದು, ಅಥವಾ ಅತ್ತೆ ಸೊಸೆಗೂ ಸಹ ಫ್ರಿಕ್ಷನ್ಸ್ ಬರ್ತಕ್ಕಂಥದ್ದಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಹಾಗಾಗಿ ನೋಡಿ, ಕಿಚನ್ ಈಸ್ಟ್ ಕಡೆಗಿದ್ದರೆ ಈಸ್ಟ್ ಕುಕಿಂಗ್ ಇರಬೇಕಾಗುತ್ತೆ. ಸೌತ್ ಈಸ್ಟಲ್ಲಿ ನಾರ್ತ್ಗೆ ಸಿಂಕ್ ಇದ್ದಾಗ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಕಿಚನ್ ಮೇಲ್ಗಡೆ ಟಾಯ್ಲೆಟ್ನ ಅವಾಯ್ಡ್ ಮಾಡಿ. ಇನ್ ಕೇಸ್ ಟಾಯ್ಲೆಟ್ ಇತ್ತು ಅಂತ ಅಂದಾಗ ಮೇಲ್ಗಡೆ ಅದಕ್ಕೆ ಬೆಮರ್ಸ್ ಅಂತ ಬರುತ್ತೆ. ಆ ಬೆಮರ್ಸ್ ಯೂಸ್ ಮಾಡಿ ಆ ಒಂದು ನೆಗೆಟಿವಿಟಿನ ಬ್ಲಾಕ್ ಮಾಡ್ಬೋದು. ಇನ್ನೊಂದು ಏನಪ್ಪ ಅಂದರೆ, ಸೌತ್ ಈಸ್ಟಲ್ಲಿ ಕಿಚನ್ ಬಿಟ್ಟು ಬೇರೆ ಏನೂ ಬರಬಾರ್ದು. ಏನಾದರೂ ಬಂದ ಪಕ್ಷದಲ್ಲಿ ಕಿಚನ್ ಬಿಟ್ಟು ಬೇರೆ ಏನಾದರೂ ಇರಲಿ, ಹಾಲು, ಅಲ್ಲಿ ರೂಮು, ಬಾಲ್ಕನಿ ಯಾವುದೇ ಥರದ್ದಿದ್ರೂ ಸಹ ಅಲ್ಲಿ ಆರೋಗ್ಯ ಸಮಸ್ಯೆ ಇರುತ್ತೆ. ಯಾರೋ ಒಬ್ಬರು ಪೇಷಂಟ್ ಇರ್ತಾರೆ, ರೆಗ್ಯುಲರಾಗಿ ಮಾತ್ರ ತಗೋತಾ ಇರ್ತಾರೆ. ಮತ್ತು ಇನ್ ಕೇಸ್ ಅಲ್ಲೇನಾದರೂ ಟಾಯ್ಲೆಟ್ ಇತ್ತು ಅಂತಂದರೆ, ಟಾಯ್ಲೆಟ್ ಇದ್ದಾಗ ನೋಡಿ, ಆ ಮನೆಯಲ್ಲಿ ಒಡವೆ ಆವಾಗ ತೊಗೊಂಡೋಗಿ ಪ್ಲಗ್ಸ್ ಮಾಡ್ತಾ ಇರ್ತಾರೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಆಗ್ಬೋದು, ಅಕ್ಕಪಕ್ಕ ಮನೆ ಆಗ್ಬೋದು, ಚೆಕ್ ಮಾಡಿ. ಸೊ ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಗೆ ಯಾವುದೇ ಒಂದು ಮಾಹಿತಿ ಬೇಕಾದಲ್ಲಿ ಫಾರ್ಚೂನ್ ಪಿರಮಿಡ್ ಸೆಂಟರ್ ಜಯನಗರ್ಗೆ ನೀವು ಸಂಪರ್ಕ ಮಾಡ್ಬೋದು. ಇಲ್ಲ ಅಂತಂದರೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಇಷ್ಟೊತ್ತರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.